ಸೊ ಮತ್ತೊಂದು ರೀಸನ್ ಫಾರ್ ಅಥವಾ ಕಾಸಸ್ ಫಾರ್ ಬಯೋಡೈವರ್ಸಿಟಿ ಲಾಸ್ ಬಗ್ಗೆ ತಿಳ್ಕೊಳ್ತಾರೆ ಓವರ್ ಎಕ್ಸ್ಪ್ಲಾಯಿಟೇಷನ್ ಅಂತ ಕರೀತಾ ಹೋಗ್ತೀವಿ. ಇಟ್ ಈಸ್ ದ ಸೆಕೆಂಡ್ ಕಾಸ್ ಫಾರ್ ದಿ ಬಯೋಡೈವರ್ಸಿಟಿ ಲಾಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ ಓವರ್ ಎಕ್ಸ್ಪ್ಲಾಯಿಟೇಷನ್? ಓವರ್ ಎಕ್ಸ್ಪ್ಲಾಯಿಟೇಷನ್ ಅಂದ್ರೆ ಯಾವ ರೀತಿಯಾಗಿ ಓವರ್ ಎಕ್ಸ್ಪ್ಲಾಯಿಟೇಷನ್ ಅನ್ನೋದು ಬಯೋಡೈವರ್ಸಿಟಿ ಲಾಸ್ ಆಗಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಒಂದು ಡೆಫಿನೇಷನ್ ಅನ್ನು ನೋಡ್ತಾ ಹೋಗ್ತೀವಿ. ಸೊ ವಾಟ್ ಇಸ್ ದ ಡೆಫಿನೇಷನ್ ಫಾರ್ ದಿ ಓವರ್ ಎಕ್ಸ್ಪ್ಲಾಯಿಟೇಷನ್ ಅಂತ ಹೇಳ್ತಾರೆ? ಇಟ್ ಈಸ್ said to be that the harvesting of renewable resources ಅಂತ ಹೇಳ್ತಾರೆ. Okay, so it is said to be the harvesting of renewable resources. Okay, the harvesting of renewable resources. ಯಾವ ಒಂದು ಲೆವೆಲ್ಗೆ renewable resources ನ harvest ಮಾಡ್ತೀವಿ ಅಂದ್ರೆ it will be reaching about that to the point of diminishing returns. Okay, to the point of diminishing returns ಅಂತ ಹೇಳ್ತೀವಿ by the process of exploitation ಅಥವಾ so over including ಅಥವಾ utilization ಅಂತ ನಾವು ಹೇಳ್ತಾ ಹೋಗೋದು. harvesting of the diminishing returns leads to that. Okay, ಇದು ಏನನ್ನ ಮಾಡುತ್ತೆ ಅಂತ ಹೇಳ್ತಾರೆ? leads to destruction or extinction of resources or biodiversity ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ವಾಟ್ ಇಟ್ ಮೀನ್ಸ್, ಇದರ ಒಂದು ಏನೊಂದು ಡೆಫಿನೇಷನ್ ಅರ್ಥ ಏನಂತಂದ್ರೆ ದ ಹಾರ್ವೆಸ್ಟಿಂಗ್ ಆಫ್ ರಿನ್ಯೂವಬಲ್ ರಿಸೋರ್ಸಸ್ ಟು ದಿ ಪಾಯಿಂಟ್ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ ಹೇಳ್ತಾ ಹೌದು. ಸೊ ರಿನ್ಯೂವಬಲ್ ಇಲ್ಲಿ ಒಂದು ಪಾಯಿಂಟ್ ಏನದು ಹೈಲೈಟ್ ಮಾಡಬೇಕಾಗಿರ್ತಕ್ಕಂಥದ್ದು ಪಾಯಿಂಟ್ ಅಂದ್ರೆ ರಿನ್ಯೂವಬಲ್ ರಿಸೋರ್ಸಸ್ ಅಂತ ಹೇಳ್ತಾ ಹೋಗ್ತೀವಿ. ರಿನ್ಯೂವಬಲ್ ಅಂದ್ರೆ ಸೊ ನಾವು ಎಷ್ಟೇ ಅದನ್ನ ಎಷ್ಟು ಪ್ರಮಾಣ ನಾವು ಯೂಸ್ ಮಾಡ್ಕೊಳ್ತಾ ಇರ್ತೀವಿ ಅದು ತಿರ್ಗಾ ರಿನ್ಯೂ ಆಗುತ್ತೆ. ಅಷ್ಟೇ ಒಂದು ಪ್ರಮಾಣವಾಗಿ ಬೆಳೀತಾ ಹೋಗುತ್ತೆ. ಅದನ್ನ ನಾವು ರಿನ್ಯೂವಬಲ್ ರಿಸೋರ್ಸ್ ಅಂತ ಹೇಳ್ತೀವಿ. ನಾವು ಎಷ್ಟು ಪ್ರಮಾಣವಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇರ್ತೀವಿ, ಯೂಸ್ ಮಾಡ್ಕೊಳ್ತಾ ಇರ್ತೀವಿ, ಅಷ್ಟೇ ಒಂದು ಪ್ರಮಾಣವಾಗಿ ಅದು ತಿರ್ಗಾ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ತಾ ಹೋದ ಅದನ್ನ ನಾವು ರಿನ್ಯೂವಬಲ್ ರಿಸೋರ್ಸ್ ಅಂತ ಹೇಳ್ತೀವಿ. ನಾವೊಂದು ಏನ್ ಮಾಡ್ತೀವಿ ಅಂದ್ರೆ ಅದು ಹೆಂಗಿರೋ ರಿನ್ಯೂವಬಲ್ ರಿಸೋರ್ಸ್ ಅಲ್ವಾ, ಇಷ್ಟೇ ಒಂದು ಪ್ರಮಾಣ ನಾವು ಯೂಸ್ ಮಾಡ್ಕೊಂಡ್ರು ತಿರ್ಗಾ ನಮಗೆ ಸಿಗುತ್ತೆ, ತಿರ್ಗಾ ಪ್ರೊಡ್ಯೂಸ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಓವರ್ ಆಗಿ ಯೂಸ್ ಮಾಡ್ತೀವಿ. ಓವರ್ ಆಗಿ ಆ ಒಂದು ರಿನ್ಯೂವಬಲ್ ರಿಸೋರ್ಸ್ ನ ಹಾರ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ಎಷ್ಟು ಓವರ್ ಅಂದ್ರೆ ಇಟ್ ದ ಪಾಯಿಂಟ್ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್, ಅದು ರಿಟರ್ನ್ಸ್ ಆಗ್ಲೇಬಾರ್ದು, ತಿರ್ಗಾ ಬೆಳೆಯಲಿಕ್ಕೆ ಆಗದೇ ಇಲ್ಲ. ಆ ಒಂದು ತಿರ್ಗಾ ಬೆಳೀತಕ್ಕಂಥ ಪ್ರಮಾಣ ಅಂದ್ರೆ ಡಿಮಿನಿಷ್ ಕಮ್ಮಿ ಆಗ್ತಿದೆ ಅಂತ ಹೇಳ್ತಾ ಹೌದು. ಸೊ ಆ ಒಂದು ಲೆವೆಲ್ ಆಗಿ ಓವರ್ ಆಗಿ ಅದನ್ನ ಓವರ್ ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾ ಹೋಗ್ತೀವಿ, ಯುಟಿಲೈಸ್ ಮಾಡ್ಕೊಳ್ತಾ ಇರ್ತೀವಿ. ಈ ರೀತಿಯ ಓವರ್ ಎಕ್ಸ್ಪ್ಲಾಯಿಟೇಷನ್ ಏನಾಗ್ತಿದೆ ಅಂದ್ರೆ ಇಟ್ ಲೀಡ್ಸ್ ದ ಡಿಸ್ಟ್ರಕ್ಷನ್ ಅಂಡ್ ಎಕ್ಸ್ಟಿಂಕ್ಷನ್ ಆಫ್ ದಿ ರಿಸೋರ್ಸ್. ಒಂದು ರಿಸೋರ್ಸ್ ಏನಿತ್ತು ರಿನ್ಯೂವಬಲ್ ರಿಸೋರ್ಸ್ ಅದು ಯಾವ ಒಂದು ಲೆವೆಲ್ಗೆ ಬರ್ತಿದೆ ಅಂದ್ರೆ ಕಂಪ್ಲೀಟ್ ಆಗಿ ವಿನಾಶ ಆಗ್ತಿದೆ ಅಥವಾ ವಿನಾಶದ ಅಂಚಿಗೆ ಹೋಗಿ ನಿಂತಿದೆ ಅಂತ ಹೇಳ್ತಾ ಹೌದು. ಸೊ ಅದನ್ನ ಓವರ್ ಎಕ್ಸ್ಪ್ಲಾಯಿಟೇಷನ್ ಇರ್ತೀವಿ. ಇರ್ತಕ್ಕಂಥ ರಿನ್ಯೂವಬಲ್ ರಿಸೋರ್ಸ್ ಅನ್ನೋ ಒಂದು ಕಾರಣದಲ್ಲಿ ಹೆಚ್ಚಿನ ಅವಶ್ಯಕತೆ ಇರೋದಕ್ಕಿಂತ ಹೆಚ್ಚಿನ ಪ್ರಮಾಣ ನಾವು ಬಳಸ್ತಾ ಇದ್ದೀವಿ, ಅದನ್ನ ಯುಟಿಲೈಸ್ ಮಾಡ್ಕೊಳ್ತಿದೀವಿ ಅಂತ ಹೇಳ್ತಾ ಹೌದು. ಯಾವಾಗ ಒಂದು ಲೆವೆಲ್ ಜಾಸ್ತಿ ಆಗ್ತಾ ಅದು ತಿರ್ಗಾ ರಿನ್ಯೂ ಆಗೋದೇ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಓವರ್ ಎಕ್ಸ್ಪ್ಲಾಯಿಟೇಷನ್ ಕೂಡ ಅಷ್ಟೇ ಒಂದು ಬಯೋಡೈವರ್ಸಿಟಿ ಲಾಸ್ ಆಗಲಿಕ್ಕೆ ಕಾರಣ ಅಂತ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಎಕ್ಸಾಂಪಲ್ ನಾವು ಓವರ್ ಎಕ್ಸ್ಪ್ಲಾಯಿಟೇಷನ್ಗೆ ಎಕ್ಸಾಂಪಲ್ ನಾವು ಹೇಳ್ತಾ ಹೋದ್ರೆ ಸೊ ಫಸ್ಟ್ ಒಂದು ಎಕ್ಸಾಂಪಲ್ ನಾವು ಓವರ್ ಗ್ರೇಸಿಂಗ್ ಅಂತ ಕರಿತೀವಿ. ಸೊ ಓವರ್ ಗ್ರೇಸಿಂಗ್ ಅಂದ್ರೆ ವಾಟ್ ಆರ್ ದಟ್ ಏನೊಂದು ಹುಲ್ಲುಗಾವಲು ಇರ್ಬೋದು ಅಥವಾ ಏನೊಂದು ಯಾವ್ದೇ ರೀತಿಯ ಗಿಡಗಳಿರ್ಬೋದು. ಸೊ ಹೆಂಗಿರೋ ರಿನ್ಯೂವಬಲ್ ಆಗುತ್ತೆ ಇಲ್ವಾ ಅಂತ ನಾವು ಓವರ್ ಗ್ರೇಸ್ ಮಾಡ್ತೀವಿ. ಸೊ ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿ ಒಂದು ಪ್ರಮಾಣವಾದ ಒಂದು ಹುಲ್ಲುಗಳನ್ನ ನಾವು ಜಸ್ಟ್ ಎಕ್ಸಾಂಪಲ್ ಅಂದ್ರೆ ಹುಲ್ಲುಗಳನ್ನ ನಾವು ಓವರ್ ಗ್ರೇಸಿಂಗ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿ ಒಂದು ಪ್ರಮಾಣವಾಗಿ ಹಾಳು ಮಾಡ್ತಿದ್ವಿ ಅಂತ ಹೇಳ್ತಾ ಹೋಗೋದು. ಅದೊಂದು ನೆಕ್ಸ್ಟ್ ದಟ್ ಓವರ್ ಫಿಶಿಂಗ್. ಓಕೆ, ಸೊ ಹೆಂಗಿರೋ ಫಿಶಿಂಗ್ ಮಾಡ್ತಾರೆ ಏನೊಂದು ಮೀನುಗಳು ರಿಪ್ರೊಡಕ್ಷನ್ ಮಾಡ್ತಾ ಹೋಗುತ್ತೆ. ಸೊ ಅದರ ಒಂದು ಎಷ್ಟೇ ಒಂದು ಪ್ರಮಾಣ ನಾವು ಯೂಸ್ ಮಾಡೋದು ಕೂಡ ಅಷ್ಟೇ ರಿಪ್ರೊಡಕ್ಟ್ ಆಗುತ್ತೆ. ಅದರ ಒಂದು ಫಿಶ್ ನ ಒಂದು ಮೀನುಗಳ ಒಂದು ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣದಲ್ಲಿ ಸೊ ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿ ಒಂದು ಫಿಶಿಂಗ್ ಅಲ್ಲಿ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾ ಹೋದು. ನೆಕ್ಸ್ಟ್ ದಟ್ ಹಂಟಿಂಗ್. ಓಕೆ, ಬೇಟೆ ಆಡೋದು ಅಂತ ಹೇಳ್ತೀವಿ. ಸೊ ಬೇಟೆ ಆಡಿದ್ರೆ ಏನಂದ್ರೆ ಯಾವ್ದೊಂದು ಪ್ರಾಣಿನ ನಾನು ಬೇಟೆ ಆಡಿದ್ದೀನಿ ಅಂದ್ರೆ ಸೊ ತಿರ್ಗಾ ರಿಪ್ರೊಡಕ್ಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ, ತಿರ್ಗಾ ಒಂದು ಪ್ರಾಣಿಗಳ ಒಂದು ಸಂತತಿ ಜಾಸ್ತಿ ಆಗುತ್ತೆ.
ಆ ಒಂದು ಮೂಢನಂಬಿಕೆ ಅಥವಾ ಏನೋ ಒಂದು ಓವರ್ ಎಕ್ಸ್ಪೆಕ್ಟೇಷನ್ ಮೇಲೆ ಸೊ ಆ ಒಂದು ಅಂಟಿಂಗನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬೋದು. ಇದೆಲ್ಲದೂ ಪ್ರಶ್ನೆ ಓವರ್ ಎಕ್ಸ್ಪ್ಲಾಟೇಷನ್ಗೆ ನಾವು ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿ ಒಂದು ಹಾಳು ಮಾಡ್ಲಿಕ್ಕೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗ ಪ್ರಾಣಿಗಳ ಒಂದು ಮಾಂಸದ ಮೇಲೆ ಡಿಪೆಂಡ್ ಆಗಿ ಎಷ್ಟು ರೀತಿಯ ಜೀವಿಗಳು ಬದುಕ್ತಾ ಇದ್ದಾರೆ. ಇಟ್ಸ್ ನಾಟ್ ಬ್ಯಾಡ್, ಬಟ್ ಅದನ್ನೇ ನಾವು ಜಾಸ್ತಿ ಮಾಡ್ತಾವ್ರೆ, ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿ ಹಾಳು ಮಾಡ್ತಾವ್ರೆ, ಅದನ್ನ ನಾವು ಓವರ್ ಎಕ್ಸ್ಪ್ಲಾಟೇಷನ್ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಬಯೋಡೈವರ್ಸಿಟಿ ಲಾಸ್ ಆಗ್ಲಿಕ್ಕೆ ಕಾರಣ ಅಂತ ನಾವು ಹೇಳ್ತಾವ್ರು. ಸೊ ದಿಸ್ ಇಸ್ ದ ಸೆಕೆಂಡ್ ರೀಸನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಕಾಸ್ ಫಾರ್ ದಿ ಬಯೋಡೈವರ್ಸಿಟಿ ಲಾಸ್ ಬಗ್ಗೆ ಹೇಳ್ತಾವ್ರೆ. ಮೇಜರ್ ಪಾಯಿಂಟ್ ಏನಂದ್ರೆ ಏಲಿಯನ್ ಸ್ಪೀಶೀಸ್ ಇನ್ವಾಷನ್ ಅಂತ ಕರೀತಾರೆ. ಓಕೆ, ಸೊ ಏಲಿಯನ್ ಸ್ಪೀಶೀಸ್ invasion ಅಂತ ಕರೀತಾರೆ. Okay, so what is meant by alien species invasion? So it is important for 2 marks. Okay, briefly explain about the 1 mark definition ಕೂಡ ಇರಬಹುದು. So over alien species invasion, what is meant by alien species invasion ಅಂತ ಹೇಳ್ತಾರೆ. ಅಥವಾ so ಏನು ಕಾಂಪಿಟೇಟಿವ್ ಎಕ್ಸಾಮ್ ವಿಷಯಕ್ಕೆ ಬಂದ್ರೆ give an example for the alien species ಅಂತ ಹೇಳ್ತಾ ಹೋಗೋದು. So what is meant by alien species invasion ಅಂತ ಹೇಳಿದ್ರೆ so it is said to be, okay, alien species invasion ಅಂದ್ರೆ the species which are translated behind its home range ಅಂತ ಹೇಳೋದು. Okay, the species which are translated behind its home range, ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಏಲಿಯನ್ ಸ್ಪೀಶೀಸ್ ಇನ್ವ್ಯಾಜಿನೇಷನ್ ಅಂತ ಹೇಳ್ಬೋದು. ಸೊ ಬಿಹೈಂಡ್ ದಿಸ್ ಹೋಮ್ ರೇಂಜ್ ಅನ್ಇಂಟೆನ್ಷನಲಿ, ಓಕೆ, ಇಂಟೆನ್ಷನ್ ಇಲ್ದಲೇನೆ ಅದರ ಒಂದು ಜಾಗನ ಬಿಟ್ಟು ಬೇರೆ ಜಾಗಕ್ಕೆ ಮೂವ್ಮೆಂಟ್ ಅನ್ನ ಮಾಡ್ತಾ ಹೋಗುತ್ತೆ. ಅನ್ಇಂಟೆನ್ಷನಲಿ ಅಂತ ನಾವು ಕರೀತೀವಿ. ಓಕೆ, ಸೊ ವಾಟ್ ಆರ್ ದಟ್ ಇಸ್ ಅಬೌಟ್ ದಟ್ unintentionally and deliberately ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಯಾವುದೋ ಒಂದು ರೀತಿಯಾದ ಜೀವಿ ಇರುತ್ತೆ, ಆ ಒಂದು ಜೀವಿನ ಅದರ ಒಂದು ಹೋಮ್ ರೇಂಜ್ ಸ್ವಂತ ಸ್ಥಳದಲ್ಲಿ ಬಿಟ್ಟು ಬೇರೆ ಸ್ಥಳಕ್ಕೆ ತಗೊಂಡೋಗಿ ಬಿಟ್ಟಾಗ ಸೊ ವಾಟ್ ಎವರ್ ದಟ್ ಆ ಒಂದು ಬೇರೆ ಸ್ಥಳಕ್ಕೆ ತಗೊಂಡೋಗಿ ಬಿಡೋಂಥದ್ದು ಅಥವಾ ಬೇರೆ ಸ್ಥಳಕ್ಕೆ ಹೋಗುವಂಥದ್ದು ಇಂಟೆನ್ಷನ್ ಏನೇ ಆಗಿಲ್ಲ, ಅನ್ಇಂಟೆನ್ಷನ್ ಇರುತ್ತೆ, ಡೆಲಿಬರಿಟಿ ನಾನು ಅನ್ಕೊಂಡು ನಾನು ಮಾಡೋದಿಲ್ಲ. ಸೊ ಯಾವಾಗ ಒಂದು ರೀತಿಯ ಬೇರೆ ಸ್ಪೀಶೀಸ್ ಅದರ ಒಂದು ಸ್ವಂತ ಜಾಗನ ಬಿಟ್ಟು ಬೇರೆ ಜಾಗಕ್ಕೆ ಹೋಗುತ್ತೆ, ಆ ಒಂದು ಬೇರೆ ಜಾಗದಲ್ಲಿ ಬದುಕ್ತಾ ಇರುವಂತಹ ಸ್ಪೀಶೀಸ್ಗಳು ಅದು ಡೆಸ್ಟ್ರಾಯ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾಕೆಂದ್ರೆ ಅದರ ಸ್ವಂತ ಸ್ಥಳ, ಯಾವ ರೀತಿಯಾಗಿ ಈ ಒಂದು ಸ್ವಂತ ಸ್ಥಳ ಬಿಟ್ಟು ಬೇರೆ ರೀತಿಯಾದ ಸ್ಥಳಕ್ಕೆ ಆ ಒಂದು ಪ್ರಾಣಿಗಳು ಹೋಗ್ತವೆ ಅಥವಾ ಜೀವಿಗಳನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಆಗ ಟ್ರಾನ್ಸ್ಫರ್ ಮಾಡಿದ ಜೀವಿಗಳು ಹೆಚ್ಚಿನ ಪ್ರಮಾಣ ಬದುಕ್ತಾ ಹೋಗುತ್ತೆ, ಅದೇ ಅದರ ಸ್ವಂತ ಸ್ಥಳದಲ್ಲಿದ್ದಂತಹ ಒಂದು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಏಲಿಯನ್ ಸ್ಪೀಶೀಸ್ ಇನ್ವಾಷನ್ ಅಂತ ಕರಿತಾ ಹೋಗ್ತೀವಿ. ಏನೇನಂದ್ರೆ ಅನ್ಯ ಗ್ರಹ ಜೀವಿಗಳು ಅಂತ ನಮಗೆ ಗೊತ್ತಿರುತ್ತೆ ಏಲಿಯನ್ ಸ್ಪೀಶೀಸ್. ಅದೇ ರೀತಿಯಾಗಿ ಅದರ ಸ್ವಂತ ಜಾಗ ಬಿಟ್ಟು ಬೇರೆ ಜಾಗದಿಂದ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಬಂದು ಅದು ಯಾವಾಗ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ, ಆ ಒಂದು ಸ್ವಂತ ಜಾಗದಲ್ಲಿ ಬದುಕ್ತಕ್ಕಂಥ ಇರುತ್ತೆ ಅದರ ಒಂದು ಸಂಖ್ಯೆ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಏಲಿಯನ್ ಸ್ಪೀಶೀಸ್ ಅಂತ ಕರಿತೀವಿ. ಡೆಫಿನೆಟಿಕಲಿ ಈ ರೀತಿಯಾಗಿ ಎಕ್ಸ್ಪ್ಲನೇಷನ್ ಕಟ್ತಾ ಹೋಗ್ತೀವಿ. ಸೊ ಇಟ್ ಕಾಸಸ್ ದಿ ಡಿಕ್ಲೈನ್ ಇನ್ ದಿ ಎಕ್ಸ್ಟೆನ್ಷನ್ ಆಫ್ ದಿ ಆರ್ಗನೈಸೇಷನ್. ಯಾವ ರೀತಿಯಾಗಿ ಈ ರೀತಿಯಾದ ಒಂದು ಏಲಿಯನ್ ಸ್ಪೀಶೀಸ್ ಪರ್ಟಿಕ್ಯುಲರ್ ಜಾಗನ ಬಿಟ್ಟು ತನ್ನ ಬೇರೆ ಜಾಗಕ್ಕೆ ಹೋಗಿ ಇನ್ವಾಷನ್ ಮಾಡುತ್ತೆ. ಸೊ ಪರ್ಟಿಕ್ಯುಲರ್ ಜಾಗ ಇರ್ತಕ್ಕಂಥ ಒಂದು ಆರ್ಗನೈಸೇಷನ್ ಇರುತ್ತೆ, ಇಟ್ ಲೀಡ್ಸ್ ಟು ದಿ ಎಕ್ಸ್ಟೆಂಟ್ ವಿನಾಶದ ಅಂಚಿಗೆ ಹೋಗುತ್ತೆ ಅಂತ ಹೇಳ್ತಾ ಹೋದು. ಸೊ ಇದಕ್ಕೆ ಎಕ್ಸಾಂಪಲ್ ನಾವು ಹೇಳ್ತಾ ಹೋದ್ರೆ ಎಷ್ಟೋ ರೀತಿಯ ಎಕ್ಸಾಂಪಲ್ ನಾವು ನೋಡ್ತಾ ಹೋಗ್ತೀವಿ. ಸೊ ಆರ್ಗನೈಸೇಷನ್ ಫಸ್ಟ್ ಎಕ್ಸಾಂಪಲ್ ನಾವು ವರ್ಚಿಗೆ ಬಂದ್ರೆ ನೀಲ್ ಪಿರ್ಚ್ ಅಂತಕ್ಕಂಥ ಒಂದು ಆರ್ಗನೈಸೇಷನ್. ಓಕೆ, ಅನ್ಇಂಟೆನ್ಷನಲಿ ಇದನ್ನ ನಾವು ಏಲಿಯನ್ ಸ್ಪೀಶೀಸ್ ಅದರ ಸ್ವಂತ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಅದನ್ನು ತಗೊಂಡೋಗಿ ಬಿಟ್ಟಿದೀವಿ ಅಂತ ಹೇಳ್ತಾ ಅವರು. ಸೊ ನೀಲ್ ಪಿರ್ಚ್ ಅಂತಕ್ಕಂಥ ಒಂದು ಆರ್ಗನೈಸೇಷನ್, ಇಟ್ ಈಸ್ ಎ ಕೈಂಡ್ ಆಫ್ ಫಿಶ್. ಸೊ ಈ ಒಂದು ಫಿಶ್ ಅನ್ನ ಒಂದು ಏನಕ್ಕೆ ಇದು ಏಲಿಯನ್ ಸ್ಪೀಶೀಸ್ ಇನ್ವಾಷನ್ ಆಯ್ತು ಅಂತ ಹೇಳ್ತಾರೆ, ಇದರ ಒಂದು ಪ್ರಾಮುಖ್ಯತೆ ಏನು ಅಂತ ನಾವು ಹೇಳ್ತಾ ಹೋದ್ರೆ ಇಟ್ ಈಸ್ ಇಟ್ ಈಸ್ 6 feet long. Okay, so 6 feet longer and weighs about ಅದರ ಒಂದು ಪ್ರಮಾಣ ಅಥವಾ ಒಂದು ಕೆಜಿ ಎಷ್ಟು ಬರುತ್ತೆ, ಭಾರ ಎಷ್ಟು ಬರುತ್ತೆ ಅಂದ್ರೆ weighs about 500 pounds ಅಂತ ಹೇಳ್ತೀವಿ. ಓಕೆ, ಸೊ 500 ಪೌಂಡ್ ಅಷ್ಟು ಒಂದು ಮೀನು ಜಾಗ ಇದೆ ಅನ್ನೋ ವೇನ ಮಾಡ್ತಾ ಹೋಗುತ್ತೆ, ತೂಕನ ಪಡ್ಕೊಳ್ತಾ ಹೋಗುತ್ತೆ, 6 ಫೀಟ್ ಅಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಓಕೆ, ಸೊ ಇಷ್ಟು ಒಂದು 6 ಫೀಟ್ ಅಷ್ಟು ದೊಡ್ಡದಾಗಿ ಬೆಳೆದ 500 ಪೌಂಡ್ ಅಷ್ಟು ಮೀನು ಬೆಳೀತಕ್ಕಂಥ ಮೀನು ಒಂದೇ ಮೀನಿಂದ ನನಗೆ ಎಷ್ಟು ಒಂದು ಮಾಂಸ ಸಿಗುತ್ತೆ.
ಓಕೆ ಸೊ ಆ ಒಂದು ನಿಟ್ಟಿನಲ್ಲಿ ಏನ್ ಮಾಡೋದು ಅಂದ್ರೆ ಸೊ ಲೇಕ್ ವಿಕ್ಟೋರಿಯಾ ಅಂತಕ್ಕಂಥ ಒಂದು ಲೇಕ್ ಇದೆ ಓಕೆ ಸೊ ಈಸ್ಟ್ ಆಫ್ರಿಕಾದಲ್ಲಿ ಸೊ ಲೇಕ್ ವಿಕ್ಟೋರಿಯಾ ಸೊ ಲೇಕ್ ವಿಕ್ಟೋರಿಯಾ ಈಸ್ಟ್ ಆಫ್ರಿಕಾದಲ್ಲಿದೆ ಸೊ ಈ ಒಂದು ಲೇಕ್ ವಿಕ್ಟೋರಿಯಾ ಏನ್ ಮಾಡೋದು ಅಂದ್ರೆ ಸೊ ಇಷ್ಟು ದೊಡ್ಡದಾಗಿ ಬೆಳೆಯುತ್ತಲ್ಲ ಅಷ್ಟೊಂದು 500 ಪೌಂಡ್ ಅಷ್ಟು ಕೆ ಸಿಗುತ್ತಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನೀರು ಪಚ್ಚತಕ್ಕಂಥ ಒಂದು ಫಿಶ್ ಅನ್ನ ತಗೊಂಡ್ಬಂದು ವಾಟ್ ಎವರ್ ದಟ್ ಆ ಒಂದು ಜಾಗಕ್ಕೆ ಇಂಟ್ರೊಡ್ಯೂಸ್ ಅನ್ನ ಮಾಡಿದ್ರು ಸೊ ಯಾವಾಗ ಈ ಒಂದು ಲೇಕ್ ವಿಕ್ಟೋರಿಯಾ ಏನು ಈಸ್ಟ್ ಆಫ್ರಿಕಾ ಇರ್ತಕ್ಕಂಥ ಜಾಗಕ್ಕೆ ನೀರು ಪಚ್ಚತಕ್ಕಂಥ ಮೀನನ್ನ ತಂದು ಬಿಟ್ಟಾಗ ಸೊ ಆ ಒಂದು ಹೋಮ್ ಪ್ಲೇಸ್ ಲೇಕ್ ವಿಕ್ಟೋರಿಯಾದಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಪೀಡ್ ಇತ್ತು ಅದನ್ನ ನಾವು ಚಿಕ್ಲಿ ಫಿಶಸ್ ಅಂತ ಕರಿತೀವಿ ಓಕೆ ಇಟ್ ಈಸ್ ಬಿ CICIHLID ಅಂತ ಹೇಳ್ಬೋದು ಚಿಕ್ಲಿಡ್ ಫಿಶಸ್ ಅಂತ ಕರಿತೀವಿ ಯಾವಾಗ ಈ ಒಂದು ನೀರ್ ಪರ್ಚ್ ಅನ್ನೋದು ಲೇಕ್ ವಿಕ್ಟೋರಿಯಾದಾಗೆ ಬಂದು ಇಂಟ್ರೊಡ್ಯೂಸ್ ಮಾಡೋರು ಈ ಒಂದು ಸಿಕ್ಲಿಡ್ ಫಿಶ್ ಅಂತಕ್ಕಂಥ ಒಂದು ಪ್ರಾಣಿ ಇತ್ತು ಇಟ್ ವಾಸ್ ಗೋನ್ ಟು ದಿ ಎಕ್ಸ್ಟಿಂಕ್ಟ್ ಅಂತ ಹೇಳ್ಬೋದು ಸಿಕ್ಲಿಡ್ ಫಿಶ್ ಗೋನ್ ಎಕ್ಸ್ಟಿಂಕ್ಟ್ ಓಕೆ ಇದು ಎಕ್ಸ್ಟಿಂಕ್ಟ್ ಆಯ್ತು ಅಂತ ಹೇಳ್ತಾ ಹೋಗ್ತದೆ ಯಾಕೆಂದ್ರೆ ಅದು ಲೇಕ್ ವಿಕ್ಟೋರಿಯಾ ಅನ್ನೋದು ಒಂದು ಹೋಮ್ ಫಿಶ್ ಇತ್ತು ಅಲ್ಲಿ ಮಾತ್ರ ಈ ಒಂದು ಫಿಶಸ್ ಅವೈಲೇಬಲ್ ಇತ್ತು ಚಿಕ್ಕ ಫಿಶ್ ಅನ್ನೋದು ಯಾವಾಗ ಈ ಒಂದು ನೀರ್ ಪರ್ಚ್ ಅನ್ನೋದು ಸೊ ಹೆಚ್ಚು ಪ್ರಮಾಣದ ತೂಕ ಸಿಗುತ್ತೆ ಹೆಚ್ಚು ಪ್ರಮಾಣದ ಮೀನಿನ ಮಾಂಸ ಸಿಗುತ್ತೆ ಅನ್ನೋ ಒಂದು ಕಾರಣದಲ್ಲಿ ಅಲ್ಲಿಗೆ ತಂದ್ಬಿಟ್ಟಾಗ ಸೊ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಬದುಕಂತ ಒಂದು ಚಿಕ್ಕ ಫಿಶ್ ಇತ್ತು ಇದು ಎಕ್ಸ್ಟಿಂಕ್ಟ್ ಆಯ್ತು ಅಂತ ಹೇಳ್ತಾ ಹೋಗ್ತಾರೆ ಇಟ್ ಈಸ್ ಅಬೌಟ್ ದಟ್ ಎನಿ ಸ್ಪೀಶೀಸ್ ಇನ್ ವೆದರ್ ಇದೊಂದು ಆರ್ಗಾನಿಸಮ್ಸ್ ಗೆ ಒಂದು ಎಕ್ಸಾಂಪಲ್ ಹೇಳ್ತಾರೆ ನಥಿಂಗ್ ಬಟ್ ದಟ್ ಏನು ಪ್ಲಾಂಟ್ಸ್ ಗೆ ಬಂದ್ರೆ ಸೊ ಕ್ಯಾರೆಟ್ ಗ್ರಾಸ್ ಅಂತ ಹೇಳಿ okay so it is said to be second example is about that carrot grass and that to be introduction of carrot grass okay so carrot grass and that to be commonly ನಮಗೆ ಗೊತ್ತಿರೋ ಇದನ್ನ ಕಾಮನ್ ಆಗಿ ಅಂತ ಕರಿತೀವಿ ಅಂದ್ರೆ ಪಾರ್ಥೇನಿಯಂ ಅಂತ ಕರಿತೀವಿ okay so whatever that ಪಾರ್ಥೇನಿಯಂ ಅಂತ ಹೇಳ್ಬಹುದು ಸೊ ಪಾರ್ಥೇನಿಯಂ ಏನಿದೆ ಅದು ಆಕ್ಚುಲಿ ಈ ಒಂದು ಹ್ಯಾಬಿಟೇಟ್ ಅಲ್ಲ ಬಟ್ ಏನೋ ಒಂದು ಆ ಫ್ಲವರ್ಸ್ ಇಂದ ಏನೋ ಒಂದು ಯೂಸ್ ಇದೆ ಆ ಫ್ಲವರ್ಸ್ ಚೆನ್ನಾಗಿ ಕಾಣುತ್ತಲ್ಲ ಒಂದು ನಿಟ್ಟಿನಲ್ಲಿ ಈಸಿಯಾಗಿ ಬೇಗ ಬೆಳೀತಾನ ಒಂದು ಕಾರಣದಲ್ಲಿ ಸೊ ವಾಟ್ ಎವರ್ ಈ ಒಂದು ಕ್ಯಾರೆಕ್ಟರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದು ಯಾವಾಗ ಪಾರ್ಥೇನಿಯಂ ಹೆಚ್ಚಿನ ಪ್ರಮಾಣ ಬೆಳೀತಾ ಹೋಗ್ತು ಅದು ಸುತ್ತಮುತ್ತ ಇದ್ದಂತ ವೀಡ್ಸ್ ಅಥವಾ ಗಿಡಗಳಿತ್ತು ಅದು ಡೆಸ್ಟ್ರಾಯ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾ ಹೋಗ್ತಾರೆ ಇದು ಕೂಡ ಅಷ್ಟೇ ಏನೇ ಫಿಶಿಂಗ್ ಇನ್ವೈಸರ್ ನಮ್ಮ ಒಂದು ಇಂಡಿಯಾದಲ್ಲಿ ಆಗಿರುವಂತದ್ದು ವಾಟರ್ ಐಕ್ನಿಂಗ್ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅದು ಕೂಡ ಅಷ್ಟೇ ಫ್ಲವರ್ ಚೆನ್ನಾಗಿ ಬಿಡುತ್ತಲ್ಲ ಅಂತ ಒಂದು ನಮ್ಮ ಒಂದು ಲೇಖಿಗೆ ತಂದ್ಬಿಟ್ರು ಯಾವಾಗ ಅದು ತಮ್ಮ ಒಂದು ನಮ್ಮ ಲೇಖಿಗೆ ಇಂಟ್ರೊಡ್ಯೂಸ್ ಆಯ್ತು ಸೊ ಹೆಚ್ಚಿನ ಪ್ರಮಾಣ ಬೆಳೀತಾ ಹೋಗಿ ಆ ಒಂದು ಪರ್ಟಿಕ್ಯುಲರ್ ಲೇಕ್ ಅಥವಾ ನೀರಿನ ಒಂದು ಹ್ಯಾಬಿಟೇಟ್ ಅಕ್ವಾಟಿಕ್ ಹ್ಯಾಬಿಟೇಟ್ ಬಂದಂತ ಒಂದು ಅನಿಮಲ್ಸ್ ಗಳೆಲ್ಲ ಡೆಸ್ಟ್ರಾಯ್ ಆಗ್ತಾ ಹೋಯ್ತು ಪ್ಲಾಂಟ್ಸ್ ಕೂಡ ಅಷ್ಟೊಂದು ಡೆಸ್ಟ್ರಾಯ್ ಆಗ್ತಾ ಹೋಯ್ತು ಇದು ಬೆಳೀತಾ ಹೋಯ್ತು ಅಂತ ಹೆಚ್ಚಿನ ಪ್ರಮಾಣವಾಗಿ ಬೆಳೀತಾ ಹೋಯ್ತು ಅಂತ ನಾವು ಹೇಳ್ತಾ ಹೋದ್ರು ಅದು ಕೂಡ ಅಷ್ಟೇ ಒಂದು ಏನೇನ್ ಸ್ಪೀಶೀಸ್ ಇನ್ವೇಷನ್ಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ತಾ ಹೋದ್ರು ಸೊ ಅದ್ರ ಬಗ್ಗೆ ಇನ್ನೊಂದಿದೆ ಕ್ಲೇರಿಯಸ್ ಅಥವಾ ಕ್ಯಾಟ್ ಫಿಶ್ ಅಂತ ಏನಿದೆ ಆ ಒಂದು ಆಕ್ಚುಯಲ್ ಆದ ಹ್ಯಾಬಿಟೇಟ್ ಏನೊಂದು ಆಫ್ರಿಕನ್ ಹ್ಯಾಬಿಟೇಟ್ ಅಲ್ಲಿ ಬೆಳೆಯುವಂತದ್ದು ಕ್ಲೇರಿಯಸ್ ಅಥವಾ ಕ್ಯಾಟ್ ಫಿಶ್ ಅಂತ ಹೇಳ್ಬೋದು ಆ ಒಂದು ಕ್ಯಾಟ್ ಫಿಶ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಈ ಒಂದು ಹೋಮ್ ಹ್ಯಾಬಿಟೇಟ್ ಅಲ್ಲಿ ಬೆಳೀತಕ್ಕಂಥ ಫಿಶಸ್ ಎಲ್ಲ ಡೆಸ್ಟ್ರಾಯ್ ಆಗ್ತದೆ ಅಂತ ನಾವು ಹೇಳ್ತಾ ಹೋಗ್ತೀವಿ ಸೊ ಇದೆಲ್ಲ ಕೂಡ ಅಷ್ಟೇ ಏನೇನ್ ಸ್ಪೀಶೀಸ್ ಇನ್ವೇಷನ್ಗೆ ಎಕ್ಸಾಂಪಲ್ಸ್ ಅಥವಾ ಬೇರೆ ರೀತಿಯಾದ ಹ್ಯಾಬಿಟೇಟ್ ಅನ್ಇಂಟೆನ್ಷನ್ ನಾವು ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಇಂಟ್ರೊಡ್ಯೂಸ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಬೆಳೀತಕ್ಕಂಥ ಒಂದು ಆರ್ಗನಿಸಮ್ಸ್ ನಾವು ಡೆಸ್ಟ್ರಾಯ್ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು ಸೊ ದಿಸ್ ಇಸ್ ಅಬೌಟ್ ದಟ್ ಥರ್ಡ್ ವಾಟ್ ಆರ್ ದಟ್ ಕಾಸಸ್ ಆಫ್ ದಿ ಬಯೋಡೈವರ್ಸಿಟಿ ಲಾಸ್ ಅಂತ ನಾವು ಹೇಳ್ಬೋದು ಸೊ ಫೋರ್ತ್ ಕಾಸ್ ಫಾರ್ ದಿ ಬಯೋಡೈವರ್ಸಿಟಿ ವಿಷಯಕ್ಕೆ ಬಂದ್ರೆ co-extinction ಅಂತ ಕರೀತೀವಿ ಓಕೆ ಸೊ ಇಟ್ ಈಸ್ ಸೊ co-extinction ಅಂತ ಕರಿತೀವಿ ಸೊ ವಾಟ್ ಈಸ್ ಮೆಂಟ್ ಬೈ co-extinction ಅಂದ್ರೆ ಇಂಟೆನ್ಷನಲಿ ನಾನು ಅದನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಮಾಡ್ಲಿಕ್ಕೆ ಹೋಗಲ್ಲ ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಜೀವಿಯ ಪರ್ಟಿಕ್ಯುಲರ್ ಆರ್ಗನ್ ಡೆಸ್ಟ್ರಾಯ್ ಮಾಡ್ತೀನಿ ಆ ಒಂದು ಜೀವಿನ ಡೆಸ್ಟ್ರಾಯ್ ಮಾಡಿದಾಗ ಅದ್ರ ಮೇಲೆ ಡಿಪೆಂಡ್ ಅಂತ ಮತ್ತೊಂದು ಜೀವಿಯ ಒಂದು ವಿನಾಶ ಆಗುತ್ತೆ ಅಂತ ಹೇಳ್ತಾ ಹೌದು ಸೊ ಇದನ್ನ ನಾವು co-extinction ಅಂತ ಕರಿತಾ ಹೋಗ್ತೀವಿ ಸೊ how it will be form ಅಂತ ಹೇಳ್ತಾ ಹೋದ್ರೆ it is said that the simultaneous extinction of the two or more species ಅಂತ ಹೇಳ್ತೀವಿ okay so it is said to be the simultaneous extinction of two or more species the simultaneous extinction of
two or more species when one is depend on other ಅಂತ ಹೇಳ್ಬೋದು. When one species is depend on others ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದನ್ನ ನಾವು ಕೋ ಎಕ್ಸ್ಟೆನ್ಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಯಾವಾಗ ಒಂದು ರೀತಿಯಾದ ಜೀವಿ ಮೇಲೆ ಅದು ಇನ್ನೊಂದು ಮತ್ತೊಂದು ಜೀವಿ ಡಿಪೆಂಡ್ ಆಗುತ್ತೆ. ಸೊ ನಾವು ಒಂದು ಮತ್ತೊಂದು ಜೀವಿನ ಡಿಸ್ಟ್ರಾಯ್ ಮಾಡ್ಬೇಕು ಅಂತ ಮಾಡಿಲ್ಲ, ಒಂದು ಜೀವಿನ ನನಗೆ ಕಮರ್ಷಿಯಲ್ ಯೂಸ್ ಇದೆ ಅನ್ನೋ ಒಂದು ಕಾರಣದಲ್ಲಿ ಅದನ್ನ ಡಿಸ್ಟ್ರಾಯ್ ಮಾಡ್ತೀನಿ. ಬಟ್ ಅದ್ರ ಮೇಲೆ ಡಿಪೆಂಡ್ ಅಂತ ಫರ್ದರ್ ಸ್ಪೀಶೀಸ್ ಇರುತ್ತೆ, ಎಲ್ಲರೂ ಕೂಡ ಅಷ್ಟೇ ಎಕ್ಸ್ಟೆಂಡ್ ಆಗ್ತಾ ಅಥವಾ ವಿನಾಶದ ಅಂಚಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ ಹೋದ್ರು. ಸೊ ಇದು ಕೂಡ ಅಷ್ಟೇ ಒಂದು ಬಯೋಡೈವರ್ಸಿಟಿ ಲಾಸ್ ಆಗಲಿಕ್ಕೆ ಒಂದು ಕಾರಣ, ಕಾರಣ ಬಯೋಡೈವರ್ಸಿಟಿ ಲಾಸ್ ಅಂತ ಹೇಳ್ತಾ ಹೋಗುದು. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತಾ ಹೋದ್ರೆ, ಫಾರ್ ಎಕ್ಸಾಂಪಲ್ ಹಮ್ಮಿಂಗ್ ಬರ್ಡ್ ಅಂತಕ್ಕಂಥ ಒಂದು ಬರ್ಡ್ ಇದೆ. ಸೊ ಈ ಒಂದು ಕಮರ್ಷಿಯಲ್ ಡಿಸ್ಟ್ರಕ್ಷನ್ ಈ ಒಂದು ಹಮ್ಮಿಂಗ್ ಬರ್ಡ್ ಅನ್ನ ನಾವು ಡಿಸ್ಟ್ರಾಯ್ ಮಾಡ್ತಾ ಹೋಗ್ತೇವೆ. ಸೊ ಯಾವಾಗ ಈ ಒಂದು ಹಮ್ಮಿಂಗ್ ಬರ್ಡ್ ಡಿಸ್ಟ್ರಾಯ್ ಆಗ್ತಾ ಹೋಗುತ್ತೆ, ಇದ್ರ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇರ್ತಕ್ಕಂಥ ಮೈಟ್ಸ್ ಏನಿದೆ, ಕೆಲವು ಮೈಟ್ಸ್ ಅಂತಕ್ಕಂಥ ಇನ್ಸೆಕ್ಟ್ ಇದೆ, ಹಮ್ಮಿಂಗ್ ಬರ್ಡ್ ನ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಹೋಗ್ತೇವೆ. ಯಾವಾಗ ಈ ಒಂದು ಹಮ್ಮಿಂಗ್ ಬರ್ಡ್ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ, ಅದ್ರ ಜೊತೆಗೆ ಮೈಟ್ಸ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ್ತಾ ಹೋದ್ರು. ಸೊ ಇದೇ ರೀತಿಯಾಗಿ ಪ್ಲಾಂಟ್ಸ್ ಕೂಡ ಅಷ್ಟೇ, ಎಷ್ಟೊತ್ತಿಗೆ ಪ್ಲಾಂಟ್ಸ್ ಮೇಲೆ ಮತ್ತೊಂದು ಪ್ಲಾಂಟ್ ಡಿಪೆಂಡ್ ಆಗಿ ಬದುಕ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ಒಂದನ್ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇರ್ತಕ್ಕಂಥ ಮತ್ತೊಂದು ಆರ್ಗನಿಸಮ್ ಇರುತ್ತೆ, ಎರಡು ಕೂಡ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ, ವಿನಾಶದ ಅಂಚಿಗೆ ಹೋಗುತ್ತೆ. ಅದನ್ನ ನಾವು ಕೋ ಎಕ್ಸ್ಟೆನ್ಷನ್ ಅಂತ ಕರೀತಾ ಹೋಗ್ತೀವಿ. ಓಕೆ, ಸೊ ದೀಸ್ ಆರ್ ದಿ ಮೇಜರ್ ಕಾಸಸ್ ಫಾರ್ ದಿ ಬಯೋಡೈವರ್ಸಿಟಿ ಲಾಸ್ ಅಂತ ಹೇಳ್ಬೋದು. ಸೊ ಈ ಒಂದು ಕಾಸಸ್ ಫಾರ್ ದಿ ಬಯೋಡೈವರ್ಸಿಟಿ ಲಾಸ್ 4 ಕಾಸಸ್ ಇದೆ. ಇಟ್ ಮೇ ಬಿ ಆಕ್ಟ್ ಫಾರ್ 3 marks. Okay, briefly explain about loss of biodiversity ಅಥವಾ causes for the biodiversity loss ಅಂತ ಕೇಳ್ತಾರೆ. ಆಗ ಕೇಳಿದಾಗ ಸೊ ವಾಟ್ ಆರ್ ಈ 4 ರೀತಿಯ ಕಾಸಸ್ ಇದೆ. ಕೋ ಎಕ್ಸ್ಟೆನ್ಷನ್ ಇರ್ಬೋದು, ಸೊ ಹ್ಯಾಬಿಟೇಟ್ ಲಾಸ್, ಫ್ರಾಗ್ಮೆಂಟೇಷನ್ ಇರ್ಬೋದು, ಅದ್ರ ಜೊತೆಗೆ ಸೊ ವಾಟ್ ಔಟ್ ದಟ್ ಏನೊಂದು ಏಲಿಯನ್ ಸ್ಪೀಶೀಸ್ ಇನ್ವರ್ಷನ್ ಇರ್ಬೋದು, ಅಥವಾ ಸೊ ವಾಟ್ ಔಟ್ ದಟ್ ಏನೊಂದು ಓವರ್ ಎಕ್ಸ್ಪ್ಲಾಯ್ಟೇಷನ್ ಇರ್ಬೋದು. ಓಕೆ, ಸೊ ಹ್ಯಾಬಿಟೇಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಷನ್, ಓವರ್ ಎಕ್ಸ್ಪ್ಲಾಯ್ಟೇಷನ್, ಏಲಿಯನ್ ಸ್ಪೀಶೀಸ್ ಇನ್ವರ್ಷನ್, ನೆಕ್ಸ್ಟ್ ದಟ್ ಕೋ ಎಕ್ಸ್ಟೆನ್ಷನ್. ಈ 4 ಕೂಡ ಅಷ್ಟೇ ಬರ್ರಿ ಒಂದೊಂದಕ್ಕೆ ಒಂದೊಂದನ್ನ ಎಕ್ಸಾಂಪಲ್ ನ ಕೊಡಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಟ್ ಲಾಸ್ ಆಫ್ ಕಾಲ್ಸ್ ಫಾರ್ ದಿ ಬಯೋಡೈವರ್ಸಿಟಿ ಲಾಸ್ ಅಂತ ನಾವು ಹೇಳ್ತಾ ಹೋಗ್ಬೋದು.